ನಿನ್ನೆಯ ದಿನ ರಾಮನಗರದಲ್ಲಿ 3 ವಾರ್ಡ್ಗಳಲ್ಲಿ ರಹೀಮ್ ನಗರ, ಯಾರಾಬ್ ನಗರ, ಮೆಹಬೂಬ್ ನಗರ ಈ 3 ವಾರ್ಡಿನ ಬೂತ್ಗಳಲ್ಲಿ ಯಾವ ರೀತಿ ಇವತ್ತು SIR ನಡಿಬೇಕಾಗಿತ್ತು ರಾಜ್ಯದಲ್ಲಿ ಅವೆಲ್ಲವನ್ನ ಉಲ್ಲಂಘನೆ ಮಾಡಿ ಗಾಳಿಗೆ ತೂರಿ ಯಾವುದೋ ಒಂದು ಮದುವೆ ಮನೆಯಲ್ಲಿ ಕೂತ್ಕೊಂಡು ಫಾರಮ್ಗಳನ್ನ ಹಂಚಿಕೆ ಮಾಡಿದಂಥದ್ದನ್ನು ನೋಡಿದ್ದೀರಿ. ದೃಶ್ಯಾವಳಿಗಳು ಮಾಧ್ಯಮದಲ್ಲಿ ನೀವು ಕೂಡ ಪ್ರಸಾರ ಮಾಡಿದ್ದೀರಿ. ಇದಕ್ಕೆ JDSನ ನಮ್ಮ BLA2ಗಳು ಧೈರ್ಯ ಮಾಡಿ ಅಂಥ ವಾರ್ಡ್ಗಳಲ್ಲಿ ನುಗ್ಗಿ ಇವತ್ತು ಆ ವಿಡಿಯೋನ ಮಾಡ್ಕೊಂಬಂದಿದ್ದಾರೆ. ಜೊತೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಿತ್ರರು BLA2ಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಈಗ ನಾನು ಇಲ್ಲಿ ಹೇಳ್ತಕ್ಕಂಥದ್ದು ಒಬ್ಬ DC ಆದವರು ನನಗೆ 2-3 ಸಲ ಫೋನ್ನಲ್ಲಿ ಮಾತಾಡ್ತಾರೆ. ಈ ವಿಚಾರ ನನ್ನ ಗಮನಕ್ಕೆ ಬಂದಾಗ ನಾನು DC ಅವ್ರಿಗೆ ಇದರ ವಿಡಿಯೋನ ಕಳಿಸ್ತೇನೆ. ಅವರು ನನ್ನನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾವ ರೀತಿ ಕನ್ವಿನ್ಸ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, VFCಗಳು ಅಂತ ಮಾಡಿದ್ದೀವಿ ರಾಜ್ಯದಲ್ಲಿ ಇರ್ತಕ್ಕಂಥದ್ದು 2800 VFCಗಳು, ಅದು ನನಗೂ ಗೊತ್ತಿದೆ, ಅರಿವಿದೆ. ಆ VFCಗಳಲ್ಲಿ ಇವತ್ತು ಈ ಫಾರ್ಮ್ಗಳನ್ನ ಹಂಚಿಕೆ ಮಾಡ್ತಕ್ಕಂಥದ್ದಕ್ಕೆ ಕಾನೂನಿನ ಅಡಿಯಲ್ಲಿ ಅಂಡರ್ SIR ನಾರ್ಮ್ಸ್ ಅವಕಾಶ ಇದೆ ಅಂತಕ್ಕಂಥದ್ದನ್ನು ನನಗೆ ಸುಳ್ಳು ಮಾಹಿತಿ ಕೊಡ್ತಾರೆ. ಮತ್ತೆ ನಾನು ಆ ಒಂದು ರೂಲ್ ಬುಕ್ಕನ್ನು SIR ರೂಲ್ ಬುಕ್ಕನ್ನು ತೆಗೆದು ನೋಡಿದಾಗ ಮತ್ತೆ ಅದರಲ್ಲಿ ಇದ್ದಂಥದ್ದು ವಿಚಾರ ಭಾಳ ಸ್ಪಷ್ಟ. ಇಷ್ಟೇ, ಇವತ್ತು ಯಾವುದೇ ಫಾರ್ಮ್ಗಳಿರ್ಬೋದು, ಫಾರ್ಮ್ಗಳು 16 ಫಾರ್ಮ್ಗಳು ಕೊಡೋದಿಲ್ಲ, ಒಂದೊಂದೇ ಫಾರ್ಮ್ಗಳು BLOಗಳ ಕೈಯಲ್ಲಿ ಕೊಡ್ತಾರೆ. ಉದಾಹರಣೆಗೆ ಒಂದೊಂದು BLO 300 ಮನೆಗೋ 250 ಮನೆಗೋ ಹೋಗ್ಬೇಕು ಅಷ್ಟೇ, ನಾಟ್ ಮೋರ್ ದೆನ್ ದಟ್. ಆಮೇಲೆ 50ಕ್ಕಿಂತ ಹೆಚ್ಚು ಮನೆಗಳಿಗೆ ಹೋಗ್ತಕ್ಕಂಥದ್ದಕ್ಕೆ ಅವಕಾಶವೂ ಇಲ್ಲ ಒಂದು ದಿನದಲ್ಲಿ BLOಗಳು ಹೋಗಬೇಕಾದ್ರೆ 3 ಪಕ್ಷದ BLA2ಗಳು ಜೊತೆಲಿ ಇರಬೇಕು. ಆಮೇಲೆ ಅಲ್ಲಿ ಫಾರ್ಮ್ಗಳು ಹೋಗಿ ಕೊಟ್ಟಂಥ ಸಂದರ್ಭದಲ್ಲಿ ಫಾರ್ಮ್ಗಳು ತಗೊಳ್ತಕ್ಕಂಥದ್ದಕ್ಕೆ ಏನಾದರೂ ಅಲ್ಲಿ ಮತದಾರರು ಇಲ್ಲದೆ ಹೋದಂಥ ಸಂದರ್ಭದಲ್ಲಿ 3 ಸಲ ಹೋಗ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. 4ನೇ ಬಾರಿ ರೆಡ್ ಫ್ಲ್ಯಾಗ್ನ ಹಾಕ್ತೀರಾ, ಫಾರ್ಮ್ನ ಅಲ್ಲಿ ಇಟ್ಟು ಬರ್ತೀರಾ, ಕೊನೆಗೂ ಪ್ರತಿಕ್ರಿಯೆ ಸಿಕ್ಕಲಿಲ್ಲ ಅಂದರೆ ಅವ್ರನ್ನ ವೋಟರ್ ಲಿಸ್ಟಿಂದ ಹೊರಗಡೆ ಇಡ್ತೀರಾ. ಇದು ಇರ್ತಕ್ಕಂಥ ವಿಚಾರ. ಇಲ್ಲೇನಾಗಿದೆ, VFC ಅಂತಕ್ಕಂಥದ್ದಕ್ಕೆ ಉಪಯೋಗ ಯಾಕಾಗುತ್ತೆ? VFC ಬಂದು ಯಾರ್ಯಾರಿಗೆ ಫಾರ್ಮನ್ನು ಫಿಲ್ಅಪ್ ಮಾಡದೇ ಇರ್ತಕ್ಕಂಥವ್ರು ಇರ್ತಾರೆ, ಯಾರಿಗೆ ವಿದ್ಯೆ ಇರೋದಿಲ್ಲ, ಯಾರಿಗೆ ಬರವಣಿಗೆ ಬರೋದಿಲ್ಲ, ಅವರು BLA2ಗಳು 3 ಪಕ್ಷದ BLA2ಗಳ ಜೊತೆ BLOಗಳ ಜೊತೆ ಕೂತು VFC ಒಳಗಡೆ ಕೂತು ಈ ಫಾರ್ಮನ್ನು ಫಿಲ್ ಮಾಡಬೇಕು. ದಿಸ್ ಈಸ್ ದ ಸಿಂಪಲ್ ಪ್ರೊಸೀಜರ್ ವಿಚ್ ದ ಹೋಲ್ ವರ್ಲ್ಡ್ ಹ್ಯಾಸ್ ಅಂಡರ್ಸ್ಟುಡ್. ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ. ಈ ಪಕ್ಷದ SIRನ ಕಾರ್ಯಗಾರ ಮಾಡಿದಂಥವ್ನು ಇಲ್ಲಿ ನಿಂತಿದ್ದೀನಿ. ನನಗೆ ಯಾಮರ್ಸೋಕ್ಕಾಗಲ್ಲ DC ಅವರು. ಇದನ್ನೇ ನಾನು DC ಅವ್ರಿಗೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಾಳೆ ಯಾರೋ ಪಾಪ ಇನ್ಫಾರ್ಮೇಷನ್ ಕೊಡ್ತಾ ಇರ್ತಕ್ಕಂಥವ್ರು, ಮಾಹಿತಿ ತಗೊಳ್ದೇ ಇರ್ತಕ್ಕಂಥ, ಶಕ್ತಿ ಇಲ್ಲದೆ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೀವೇನಾದರೂ ಈಗ ಹೇಳಿದಂಥ ಸಂದರ್ಭದಲ್ಲಿ ಅವ್ರು ಏನು ಅನ್ಬೇಕು? DCಗೆ ಕೊನೆ ಬಸವಂತಲ್ಲ ಸಲಹೆ ನಡೆಸ್ಬೇಕಲ್ಲ. ಅಲ್ಟಿಮೇಟ್ಲಿ ನೀವೆಲ್ಲ ಒಂದು IASಗಳು, IFSಗಳು, IPSಗಳಾಗಿ ಬಂದಿರ್ತೀರಿ. ನೀವು UPSCನೋ KPSCನೋ ಅಟೆಂಪ್ಟ್ ಮಾಡಿ 5 ಕೋಟಿ 6 ಕೋಟಿ ಜನದಲ್ಲಿ ಬೆರಳೆಣಿಕೆ ಜನ ಬಂದು ಇವತ್ತಿಲ್ಲಿ ಕೂತ್ಕೊಂಡಿದ್ದೀರಿ. ನೀವು ನ್ಯಾಯಬದ್ಧವಾಗಿ, ಪಾರದರ್ಶಕವಾಗಿ, ಫೇರ್ ಆಗಿ, ಟ್ರಾನ್ಸ್ಪರೆನ್ಸಿಯಿಂದ ನೀವು ಇವೆಲ್ಲ ಪ್ರಕ್ರಿಯೆಗಳು ಮಾಡಬೇಕಾ? ಅಥವಾ ಇನ್ಯಾವೊಂದು ಮುಲಾಜ್ಗೆ ಇಲ್ಲಿರ್ತಕ್ಕಂಥ ಒಬ್ಬ ಜನಪ್ರತಿನಿಧಿ ಅಲ್ಲೆಲ್ಲ ಆಸ್ಪತ್ರೆಯಲ್ಲಿ ಕೂತ್ಕೊಂಡು BLOಗಳಿಗೆ ಫೋನ್ ಮಾಡ್ತಾನಂತೆ. BLOಗಳು ಪಾಪ ಅವ್ರು ಅಮಾಯಕರು, ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ. ಅವರು ಟೀಚರ್ಸ್ಗಳಿರ್ತಾರೆ, ಅಂಗನವಾಡಿ ಅವ್ರು ಇರ್ತಾರೆ, ಯಾರೋ ಒಬ್ರು ಬಂದಿದ್ದಾರೆ, ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಅವ್ರ ಮೇಲೆ ಇವ್ರು ಒತ್ತಡ ಇರೋದು. ಇಲ್ಲ ನೀವು ಮಾಡಿ ಸಿಸ್ಟಮ್ ನನಗೆ ಗೊತ್ತಿದೆ, ನಾನು ನೋಡ್ಕೊತೀನಿ ಅಂತ ಹೇಳೋದು. ನೋಡಿ, ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದಿಷ್ಟೇ. ನಂದು ಇವತ್ತು 3 ವಿಚಾರಗಳು ಮುಂದಿಡ್ಲಿಕ್ಕೆ ಬಯಸ್ತೇನೆ. ಒಂದು, ಈ ಒಂದು BLOಗಳು ಇದರಲ್ಲಿ ಯಾರು ಶಾಮೀಲಾಗಿದ್ದಾರೆ ಅವ್ರಿಗೆ ನಿನ್ನೆ ದಿನ DC ಇಷ್ಟೆಲ್ಲ ಮಾಧ್ಯಮದಲ್ಲಿ ಬಂದ ಮೇಲೆ ಎದುರಿ ಬಹುಶಃ ಇವಾಗ ನೋಟಿಸ್ ಕೊಟ್ಟಿದ್ದಾರೆ ಅಂತ ಕೇಳಿದೆ. ನೋಟಿಸಿಂದ ನಮ್ಗೆ ಉತ್ತರ ಅಲ್ಲ ಇದು. ಅವ್ರನ್ನ ಸಸ್ಪೆನ್ಷನಲ್ಲಿ ಇಡಬೇಕು. ಅವ್ರನ್ನೇನೋ ಟೀಚರ್ ಸ್ಥಾನದಿಂದ ಸಸ್ಪೆನ್ಷನ್ ಅಲ್ಲ, BLO ಸ್ಥಾನದಿಂದ ಸಸ್ಪೆನ್ಷನಲ್ಲಿ ಇಡಬೇಕು. ಮತ್ತೆ ಇದನ್ನು ರೀಡು ಮಾಡಬೇಕು ಈ ಸಿಸ್ಟಮ್ನ. ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇವತ್ತು ಭೇಟಿ ಮಾಡ್ತಾ ಇದ್ದೇನೆ. CO ಅವರು ಟೈಮ್ ಕೊಟ್ಟಿದ್ದಾರೆ ಮಧ್ಯಾಹ್ನ 2:15 ಗಂಟೆಗೆ. ಅವ್ರಿಗೂ ಕೂಡ ಒಂದು ಪೆನ್ ಡ್ರೈವಲ್ಲಿ ಏನೇನು ನಡೆದಿದೆ ಇವೆಲ್ಲ ನಿನ್ನೆ ವಿಡಿಯೋ ಎಲ್ಲ ಹಾಕ್ಕೊಂಡೋಗಿ ಅವ್ರಿಗೂ ಕೂಡ ಅವ್ರ ಮುಂದೆ ಸಬ್ಮಿಷನ್ ಮಾಡಿ ಬರ್ತೇನೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.